ಸಂತೋಷ. ಕೆಲಸ ಆಗ್ತಾ ಇದೆಯಾ? ಇಲ್ಲಿ ಕ್ಯಾನ್ಸರ್ ಯೂನಿಟ್ ಕೂಡ ಆಗ್ತದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದರಿಂದ ಎಲ್ಲ ಫೆಸಿಲಿಟೀಸು ಕೂಡ ವೈದ್ಯಕೀಯ ಶುಶ್ರೂಷೆಗಳು ಏನೇನು ಮಾಡ್ತೀವಿ, ಚಿಕಿತ್ಸೆಗಳನ್ನು ಏನೇನು ಮಾಡ್ತೀವಿ, ಆ ಎಲ್ಲ ಚಿಕಿತ್ಸೆಗಳು ಕೂಡ ಜಿಲ್ಲಾ ಕೇಂದ್ರದಲ್ಲಿ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅದಕ್ಕೋಸ್ಕರನೇ ಮಾಡಿದ್ದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಈಗ ಬಾಗಲಕೋಟೆಯಲ್ಲೂ ಕೂಡ ಪ್ರಾರಂಭ ಆಗುತ್ತೆ, ಕೋಲಾರದಲ್ಲೂ ಕೂಡ ಪ್ರಾರಂಭ ಆಗುತ್ತೆ, ಪುತ್ತೂರಿನಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಇನ್ನು 5-6 ಜಿಲ್ಲೆಗಳಲ್ಲಿ ಮಾತ್ರ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ ಬಿಜಾಪುರದಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು, ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಅದನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಉಳಿದ ಜಿಲ್ಲೆಗಳಿದ್ದಾವಲ್ಲ, ಆ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಜನರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಸಾಮಾನ್ಯ ಜನರಿಗೆ, ಬಡವರಿಗೆ, ಮಹಿಳೆಯರಿಗೆ, ಈ ವರ್ಗದ ಜನರಿಗೆ, ಯಾರಿಗೆ ಶ್ರೀಮಂತಿಕೆ ಇಲ್ಲ ಆ ವರ್ಗದ ಜನರಿಗೆ ನಾವು ಮೆಡಿಕಲ್ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ದರು, ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಮತ್ತು ಈಗ 200 ಕೋಟಿ ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ, ಹೆಂಗಾಗ್ತದೆ? ಈಗ ಇದರಲ್ಲಿ ಈ ಬೆಳಗ್ಗೆ ನಾವು ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡೋದು, ಅದು ಹೆಂಗಾಗ್ತದೆ? ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ ಮೇಲೆ ವಿರೋಧ ಪಕ್ಷದವರು ಅವರು ಬಾಯಿ ಮುಚ್ಚತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು ಕಾರವಾರ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ 2954 ಕೋಟಿ 2954 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ರಾಜ್ಯದಲ್ಲಿ 1,18,000 ಕೋಟಿ 1,18,000 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. BJPಯವರು ಹೇಳ್ತಾರೆ, ಅವರು ಏನು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ನಾವು ಮಾಡುವಾಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ. ಇವತ್ತು ಸೇತುವೆ ಉದ್ಘಾಟನೆ ಆಯಿತು. ಈಗ ಎಂಥದ್ದು ಉಳುಗ ಮತ್ತು ಕೆರವಡಿ, ಉಳುಗ ಕೆರವಡಿ ಯಾವಾಗ ಇದು ಉದ್ಘಾಟನೆ ಆಗಿದ್ದು? ಇದು ಶಂಕುಸ್ಥಾಪನೆ ಆದದ್ದು 2017ಕ್ಕೆ ಮಾಡಿದ್ದು. 2000 ನೀವು ಸತೀಶ್ ಇಲ್ಲಿ MLA ಇರುವಾಗ ಮಾಡ್ತು. ಯಾಕೆ ಮಾಡಲಿಲ್ಲ? 4 ವರ್ಷ ಇತ್ತರಲ್ಲ ಅಧಿಕಾರದಲ್ಲಿ, ಮಾಡಬೇಕಾಗಿತ್ತಲ್ಲ, ಕಂಪ್ಲೀಟ್ ಮಾಡಬೇಕಾಗಿತ್ತಲ್ಲ. ನಾವು ಇದನ್ನು ಆದ್ಯತೆ ಮೇಲೆ ಉಳುಗ ಕೆರವಡಿ
ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ತಾವೇ ಮಾಡಿದ್ರು ಸರ್. ಆಮೇಲೆ ಬಿಜೆಪಿ ಏನೂ ಮಾಡಲಿಲ್ಲ. ಬಿಜೆಪಿಯವರು ಏನೂ ಮಾಡಲಿಲ್ಲ. ನಾವು ಇದನ್ನ ಆದ್ಯತೆ ಮೇಲೆ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದನ್ನ ಆದ್ಯತೆ ಮೇಲೆ ಪೂರ್ಣಗೊಳಿಸ್ತಕ್ಕಂಥ ನೋಡಪ್ಪ ಸತೀಶ್ ಶೈಲ್, ಇದನ್ನ ಆಯ್ತು ಅಂತ ತಿಳ್ಕೊಬಿಡು ನೀನು. ಇದು ಎಷ್ಟು ದುಡ್ಡು ಆಗ್ತದೆ? 19 ಕೋಟಿ ಶಾರ್ಟ್ ಔಟ್ ಸರ್. 19 ಮಾಡ್ಸೋಣ. ಅದು 5 ಅವ್ರದ್ದು 1 ಅವರ್ ಒಂದು ಬಾಕಿ ಇದೆ ಅದರೊಳಗೆ. ಅದನ್ನು ಮಾಡಿಸೋಣ. ನನಗೆ ಸಮಯ ಇಲ್ಲ, ನಾನು ಮಾತಾಡಬೇಕು, ಭಾಳ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಮಯ ಇಲ್ಲದೇ ಇರೋದ್ರಿಂದ 5:30 ಲಾಸ್ಟ್ ಹೆಲಿಕಾಪ್ಟರು ಹುಬ್ಬಳ್ಳಿಗೆ ಹೋಗಬೇಕು. ಹುಬ್ಬಳ್ಳಿಯಿಂದ ನಾವು ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಹೋಗಬೇಕು. ಅದರಿಂದ ದಯಮಾಡಿ ಕ್ಷಮಿಸಬೇಕು. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಈ ಆಸ್ಪತ್ರೆ ಇವತ್ತು ಆಗಿದೆಯಲ್ಲ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆಗಿದೆಯಲ್ಲ, ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ತಾವೇ ಬಂದು ಉದ್ಘಾಟನೆ ಮಾಡ್ತೀರಿ? ನಾನೇ ಉದ್ಘಾಟನೆ ಮಾಡ್ತೀನಿ. ನಮ್ಮ ಸರ್ಕಾರನೇ ಉದ್ಘಾಟನೆ ಮಾಡ್ತದೆ. ಮುಂದಿನ ಆರ್ಥಿಕ ವರ್ಷದಿಂದ ಶುರುವಾಗುತ್ತೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.